ನಮಸ್ತೆ ಎಲ್ಲರಿಗೂ. ಹೈದರಾಬಾದಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೈದರಾಬಾದಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ನಾನಿಲ್ಲಿ 500 ಗ್ರಾಮ್ ಚಿಕನ್ ಹಾಗೂ ಮ್ಯಾರಿನೇಟ್ ಮಾಡೋಕ್ಕೆ ಕೆಳಗಡೆ ಡಿಸ್ಕ್ರಿಪ್ಟರಲ್ಲಿ ಬರ್ದಿರೋ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾನಿಲ್ಲಿ ವಿನೆಗರ್ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಲೈಮ್ ಯೂಸ್ ಮಾಡ್ಬೋದು. ಸ್ವಲ್ಪ ಮೊಸರು ಹಾಕಿ ಒಂದು 45ರಿಂದ 60 ನಿಮಿಷ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಳ್ಳಿ. ಒಂದು ಮಿಕ್ಸರ್ ಜಾರಲ್ಲಿ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಗೂ ಕಾಳುಮೆಣಸು ಹಾಕೊಂಡು ಒಂದು ಥಿಕ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಆ ಥಿಕ್ ಪೇಸ್ಟನ್ನು ಮ್ಯಾರಿನೇಟೆಡ್ ಚಿಕನಿಗೆ ಹಾಕಿ ಒಂದು 20 ನಿಮಿಷ ಸೈಡಿಗಿಡಿ. ಇಲ್ಲಿ ಬಿರಿಯಾನಿ ರೈಸ್ ರೆಡಿ ಮಾಡೋಕ್ಕೆ ನಾನು ಸ್ವಲ್ಪ ಬಾಸ್ಮತಿ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು 30 ನಿಮಿಷ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರು ಕುದಿಸ್ಕೊಂಡು ಅದಕ್ಕೆ ಗರಂ ಮಸಾಲ, ತುಪ್ಪ, ಉಪ್ಪು ಹಾಗೂ ಅಕ್ಕಿ ಹಾಕ್ಕೊಂಡು ಒಂದು 70% ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಅದಾದಮೇಲೆ ಬಿರಿಯಾನಿ ಮಸಾಲ ರೆಡಿ ಮಾಡೋಕ್ಕೆ ನಾನೊಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ, ತುಪ್ಪ, ಗರಂ ಮಸಾಲ, ಜೀರಿಗೆ ಹಾಗೂ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಬಾಡಿಸ್ಕೊಂಡ ನಂತರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 5ರಿಂದ 6 ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊ, ಅರಿಶಿನ, ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಬಿರಿಯಾನಿ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಹಾಗೂ 1 ಕಪ್ ಮೊಸರು ಹಾಕ್ಕೊಂಡು ಈ ಮಸಾಲವನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರಲ್ಲಿರೋ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈ ಮಸಾಲ ಬೇಯಿಸ್ಕೊಂಡ್ಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಹಾಕ್ಕೊಂಡು ಒಂದು 90% ಚಿಕನನ್ನು ಬೇಯಿಸ್ಕೋಬೇಕು. ಚಿಕನ್ ಒಂದು 90% ಬೆಂದ ಮೇಲೆ ಇದಕ್ಕೆ ನಾವು ಬೇಯಿಸಿರುವ ಅನ್ನ ಇದೆಯಲ್ವಾ, ಆ ಅನ್ನವನ್ನು ಹಾಕಿ ನಾವು ಲೇಯರ್ ಬೈ ಲೇಯರ್ ಸೆಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡಿದರೆ ನಾನು ಅನ್ನವನ್ನು ಸೆಟ್ ಮಾಡ್ತಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಫ್ರೈಡ್ ಈರುಳ್ಳಿ, ಪುದೀನ, ತುಪ್ಪ, ಗೋಡಂಬಿ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ದಮ್ಮಲ್ಲಿಟ್ಟರೆ ಹೈದರಾಬಾದಿ ಬಿರಿಯಾನಿ ರೆಡಿ.